ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ 107, ಅದ್ಭುತಕರವಾದ ಕೀರ್ತನೆ. ಅದರ ಟೈಟಲ್ ದಯಾನಿಧಿಯಾದ ಕೃಪಾಪೂರ್ಣನಾದ ದೇವಾದಿ ದೇವನಿಗೆ ಧನ್ಯವಾದ. ಹೌದು ಪ್ರಿಯ ಸಹೋದರ ಸಹೋದರರೇ, ಈ ಕೀರ್ತನೆ 107 ಎಷ್ಟು ಅದ್ಭುತಕರವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂಬುದನ್ನು ನಮಗೆ ಎತ್ತಿ ತೋರಿಸುತ್ತದೆ. ಕಾರಣ 2024 ಈ ವರ್ಷದ ಕೊನೆ ವಾರದಲ್ಲಿ ಬಂದಿದ್ದೇವೆ. ಈ ವಾರವಿಡೀ ನಾವು ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ನೆನಪಿಗೆ ತಂದುಕೊಂಡು ಆತನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಹೊಸ ವರ್ಷವನ್ನು ನಾವು ಬರಮಾಡಿಕೊಳ್ಳೋಣ. ಈ ಕೀರ್ತನೆ ಓದುವಾಗ ಈ ಕೀರ್ತನೆಯಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆಯೋ, ಈ ಕಳೆದ ವರ್ಷ ನಮ್ಮ ಜೀವಿತದಲ್ಲಿ ದೇವರು ನಮಗೆ ಅದ್ಭುತಕರವಾದ ಬಿಡುಗಡೆಯನ್ನ, ಸೌಖ್ಯವನ್ನ, ರಕ್ಷಣೆಯನ್ನ, ಆಶೀರ್ವಾದವನ್ನು ಅನುಗ್ರಹಿಸಿದ್ದಾರೆ. ಆದ ಕಾರಣ ಈ ಕೀರ್ತನೆಯನ್ನು ಸ್ವಲ್ಪ ಧ್ಯಾನಿಸೋಣ. ನೀವು ಮನೆಯಲ್ಲಿ ಕೀರ್ತನೆ 107 ಪೂರ್ತಿಯಾಗಿ ಓದಿ. ಇಲ್ಲಿ ನಾನು ಸ್ವಲ್ಪ ಮಾತ್ರ ವಿವರಿಸ್ತೇನೆ, ಆದರೆ ಇದಾದ ನಂತರ ಕೀರ್ತನೆ 107 ಈ ದಿನದಲ್ಲಿ ಸಮಯ ಸಿಕ್ಕಿದಾಗ ಒಂದಲ್ಲ ಎರಡಲ್ಲ 3 ಸಲ ಓದಿ ಹೃದಯಾಂತರಾಳದಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಹೊಸ ವರ್ಷದಲ್ಲಿ ಕೃಪಾಶೀರ್ವಾದಗಳೊಂದಿಗೆ ನಾವು ಮುಂದುವರಿಯೋಣ. ಕೀರ್ತನೆ 107 ವಚನ 1, ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು ಸಲ್ಲಿಸಿರಿ. ಕೃತಜ್ಞತೆಯೊಟ್ಟಿಗೆ. ಆ ಸ್ತುತಿ ಗೊಣಗಾಟ ಅಲ್ಲ, ಬಲವಂತ ಅಲ್ಲ, ಬೇಸರದಿಂದ ಅಲ್ಲ. ಸ್ತುತಿ ಯಾವುದರೊಟ್ಟಿಗೆ ಸೇರಿ ಬರಬೇಕು? ಹೃದಯಾಂತರಾಳದಿಂದ ಕೃತಜ್ಞತಾ, ದ ಹಾರ್ಟ್ ಆಫ್ ಗ್ರಾಟಿಟ್ಯೂಡ್. ಆ ಕೃತಜ್ಞತಾ ಮನೋಭಾವದಿಂದ ಸ್ತುತಿಸಿರಿ. ಕಾರಣ ಆತನ ಪ್ರೀತಿ ಶಾಶ್ವತ, ಆತನು ಒಳ್ಳೆಯವನು. ಸ್ತುತಿಸಲಿ ಆತನನ್ನು ವಿಮುಕ್ತಿ ಪಡೆದವರೆಲ್ಲರೂ, ಶತ್ರುಗಳಿಂದ ಬಿಡುಗಡೆ ಹೊಂದಿದವರೆಲ್ಲರೂ. ಪ್ರೇಸ್ ದ ಲಾರ್ಡ್. ಈ ಕೀರ್ತನೆ 107ರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡುತ್ತೇವೆ, ಅವರು ಮರುಭೂಮಿಯಲ್ಲಿ ಅಲೆದಾಡಿದರು, ಅನ್ನ ಆಹಾರವಿಲ್ಲದೆ ಸೊರಗಿ ಹೋದರು, ಕಷ್ಟ ಸಂಕಟಗಳಿಗೆ ಗುರಿಯಾದರು. ಇಂಥ ಸಮಯದಲ್ಲಿ ಸರ್ವೇಶ್ವರನಿಗೆ ಅವರು ಮೊರೆಯಿಟ್ಟರು. ಸಂಕಟದಲ್ಲಿ ಸರ್ವೇಶ್ವರನಿಗೆ ಮೊರೆಯಿಟ್ಟರು. ದೇವರು ಅವರ ಮೊರೆಯನ್ನ ಆಲಿಸಿ ಸಕಲ ವಿಧವಾದ ಕಷ್ಟಗಳಿಂದ ಬಿಡುಗಡೆ ಮಾಡಿದರು. ಅವರಿಗಿದ್ದ ಕಷ್ಟ ಏನು? ಮರುಭೂಮಿಯ ಜೀವನ, ಬಡತನ, ದರಿದ್ರ, ಕೆಲಸ ಇಲ್ಲ, ನಿರುದ್ಯೋಗ, ಕಷ್ಟ. ಅಂಥ ಸಮಯದಲ್ಲಿ ಅನ್ನ ಆಹಾರಕ್ಕೂ ಇಲ್ಲದೆ ಹಣಕಾಸಿನ ಸಾಲದ ಸಮಸ್ಯೆಯಲ್ಲಿ ನೆರಳುವ ಸಮಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅವರ ಮೊರೆಗೆ ಸದುತ್ತರವನ್ನು ನಾನು ನೀಡಿದೆನು. ಯಾವ ರೀತಿಯ ಉತ್ತರ? ಅವರಿಗೆ ಮೃಷ್ಟಾನ್ನ ಭೋಜನವನ್ನು ನೀಡಿದೆನು. ಜೇನುತುಪ್ಪದಿಂದ ಅವರ ಬಾಯಾರಿಕೆಯನ್ನು ನಾನು ನೀಗಿಸಿದೆನು. ಸೊರಗಿದರು ಮನೋಯಾತನೆಯಿಂದ ನಾನು ಅವರನ್ನು ಬಲಪಡಿಸಿದನು. ಶರೀರಕ್ಕೆ ಊಟ ಹೇಗೆ ಶಕ್ತಿಯನ್ನು ತುಂಬುತ್ತದೋ, ದೇವರ ಆಶೀರ್ವಾದ ಅವರ ಎಲ್ಲ ಇಕ್ಕಟ್ಟುಗಳಿಂದ ಬಿಡುಗಡೆ ಮಾಡಿ ಅವರನ್ನು ತೃಪ್ತಿಕರವಾದ ಜೀವನವನ್ನ ನಾನು ಅನುಗ್ರಹಿಸಿದ್ದೇನೆ ಎಂಬುದಾಗಿ. ತದನಂತರ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ದೇವರ ವಾಕ್ಯವನ್ನು ಅವರು ವಿರೋಧಿಸಿದ ಕಾರಣ ಕುಳಿತಿದ್ದರು ಕತ್ತಲಲ್ಲಿ, ಕಾರ್ಗತ್ತಲಲ್ಲಿ. ಅವರ ಕೈಕಾಲುಗಳಿಗೆ ಸರಪಣಿಗಳನ್ನು ಬಂಧಿಸಲಾಗಿತ್ತು. ಇವತ್ತು ಸರಪಣಿಗಳ ರೀತಿಯಲ್ಲಿ ಕಳೆದ ವರ್ಷ ನಮ್ಮನ್ನ ಎಷ್ಟೋ ರೋಗ ಬಾಧೆಗಳು ಹಾಸಿಗೆ ಪೀಡಿತರನ್ನಾಗಿ ಮಾಡಿರಬಹುದು. ಸುಮಾರು 2013ರಲ್ಲಿ ನನಗೂ ಸಹ ಕಾಲು ಫ್ರ್ಯಾಕ್ಚರ್ ಆದಾಗ 1.5 ತಿಂಗಳು ಆಸ್ಪತ್ರೆಯಲ್ಲಿ ಮತ್ತು ಮನೆಯಲ್ಲಿ ಬೆಡ್ಡನ್ನು ಬಿಟ್ಟು ಎದ್ದೇಳಲಾಗದಂಥ ಸ್ಥಿತಿ, ನನ್ನ ಕೈಕಾಲುಗಳು ಕಟ್ಟಲ್ಪಟ್ಟಂಥ ಸ್ಥಿತಿ, ಆ ರೋಗ ಬಾಧೆಯಿಂದ ನರಳುವಂಥ ಸ್ಥಿತಿ, ಶತ್ರುಗಳು ಅವರನ್ನು ಹೀಗಳೆದರು, ಅಲ್ಲಗಳೆದರು. ಅಂಥ ಪರಿಸ್ಥಿತಿಯಲ್ಲಿ ನಾವು ಎಷ್ಟೋ ದಿನಗಳನ್ನು ಕಳೆದ ವರ್ಷದಲ್ಲಿ ನಾವು ಅನುಭವಿಸಿದೆವು. ಆದರೆ ಅಂಥ ಕಷ್ಟದಲ್ಲಿ ನಾವು ಸರ್ವೇಶ್ವರನಿಗೆ ಮೊರೆ ಇಟ್ಟ ಕಾರಣ ನಮ್ಮನ್ನು ಕತ್ತಲಿಂದ, ಕಾರ್ಗತ್ತಲಿನಿಂದ ಬೆಳಕಿಗೆ ತಂದರು. ನಮ್ಮನ್ನು ಕಟ್ಟಿ ಹಾಕಿದ್ದ ಸರಪಣಿಗಳನ್ನು ಮುರಿದು, ಬಂಧನಗಳನ್ನು ಮುರಿದು ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದರು. ಆದ ಕಾರಣ ಹೊಗಳಲಿ ಪ್ರಭುವಿನ ಅಚಲ ಪ್ರೀತಿಯನ್ನು, ಹೊಗಳಲಿ ಜನರು ಆತನ ಶಾಶ್ವತ ಪ್ರೀತಿಯನ್ನು. ಮತ್ತೆ ಇನ್ನೊಂದು ಭಾಗವನ್ನ ನೋಡುತ್ತೇವೆ, 3-4 ಭಾಗಗಳಲ್ಲಿ ಅವರು ದೇವರ ವಾಕ್ಯವನ್ನು ವಿರೋಧಿಸಿದ ಕಾರಣ ರೋಗಕ್ಕೆ ತುತ್ತಾದರು, ನಾಶನಕ್ಕೆ ತುತ್ತಾದರು, ಮರಣಕರವಾದ ಹಾಸಿಗೆಗೆ ಹತ್ತಿರವಾದರು. ನಾನು ಸಹ 2000 ಇಸವಿಯಲ್ಲಿ ಆಸ್ಪತ್ರೆಯಲ್ಲಿ ICU ಯೂನಿಟಲ್ಲಿ ಕೋಮಾ ಸ್ಟೇಜಲ್ಲಿ 3 ದಿನ ಮರಣಾವಸ್ಥೆಯಲ್ಲಿ ನರಳಾಡುತ್ತಿದ್ದೆ. ಅಂದು ಸತ್ತಿದ್ದರೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಿದ್ದೆ. ಆದರೆ ಅಂಥ ಕಷ್ಟದಲ್ಲಿ, ಸಂಕಷ್ಟದಲ್ಲಿ ಅವರು ಸರ್ವೇಶ್ವರನಿಗೆ ಮೊರೆಯಿಟ್ಟರು. ಸರ್ವೇಶ್ವರನು ಅವರಿಗೆ ಸದುತ್ತರವನ್ನು ನೀಡಿ ಅವರನ್ನು
ಅವರನ್ನು ಕಾಡುತ್ತಿದ್ದ ರೋಗ ರುಜಿನಗಳನ್ನು ಗುಣಪಡಿಸಿ ನಾಶನದ ಕೂಪದಿಂದ, ಮರಣಕರವಾದ ಹಾಸಿಗೆಯಿಂದ ಅವರನ್ನು ಜೀವಕ್ಕೆ ಎಬ್ಬಿಸಿದರು. ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದೆನು, ಅವರನ್ನು ಸ್ವಸ್ಥ ಮಾಡಿದೆನು. ಆದ ಕಾರಣ ಸೌಖ್ಯವನ್ನು ಪಡೆದುಕೊಂಡವರೆಲ್ಲರೂ ಕೃತಜ್ಞತೆಯಿಂದ ದೇವರನ್ನು ಹೊಗಳಲಿ. ಆತನ ಪ್ರೀತಿ ಶಾಶ್ವತ, ಆತನ ಅಚಲ ಪ್ರೀತಿಯನ್ನು ಮಹಿಮೆ ಪಡಿಸಲಿ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಲಿ ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ 2024ರಲ್ಲಿ ಅನೇಕ ಕಷ್ಟಗಳು, ಸಂಕಟಗಳು ನಮ್ಮನ್ನು ಮುತ್ತಿಕೊಂಡರೂ ಸಹ ಅದು ನಮ್ಮನ್ನು ನಾಶ ಮಾಡಲಿಲ್ಲ. ಇವತ್ತು ನಾವು ಜೀವದಿಂದ ಇದ್ದೇವೆ, ಅದು ದೇವರ ಕರುಣೆ ಮತ್ತು ಕೃಪೆ. ಆದ ಕಾರಣ ಈ ವಾರ, ಈ ಕೊನೆಯ ವಾರ ದಯವಿಟ್ಟು ಒಂದು ರಿಕ್ವೆಸ್ಟ್ ಆಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳಿ, ಹೆಚ್ಚಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಸಾಧ್ಯವಾದರೆ ಒಂದೊಂದನ್ನು ನೆನಪಿಗೆ ತಂದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಆತನಿಗೆ ಮನಪೂರ್ವಕವಾಗಿ ಸ್ತುತಿ ಮಾಡಿರಿ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅಪ್ಪ, 2024 ವರ್ಷವಿಡೀ ಅನುದಿನವೂ ನಿಮ್ಮ ಕಣ್ಣು ಗುಡ್ಡೆಯಂತೆ ನಮ್ಮನ್ನು ಪೋಷಿಸಿ ಪರಾಂಬರಿಸಿದಿರಿ. ಎಷ್ಟೋ ಕಷ್ಟಗಳು, ಸಂಕಟಗಳು, ಸಮುದ್ರದ ನೀರು ನಿನ್ನನ್ನು ಮುಳುಗಿಸುವುದಿಲ್ಲ, ಬೆಂಕಿಯ ಜ್ವಾಲೆ ನಿನ್ನನ್ನು ಸುಡುವುದಿಲ್ಲ, ನಿನ್ನನ್ನು ರಕ್ಷಿಸಲು ನಾನೇ ನಿನ್ನೊಟ್ಟಿಗಿದ್ದೇನೆ ಎಂದು ಎಷ್ಟೋ ಕಷ್ಟ ಸಂದರ್ಭಗಳಲ್ಲಿ, ರೋಗಾವಸ್ಥೆಗಳಲ್ಲಿ, ಮರಣಕರವಾದ ಕಟ್ಟುಗಳಲ್ಲಿ, ಸಾಲದ ಬಾಧೆಗಳಲ್ಲಿದ್ದ ನಮ್ಮನ್ನ ಬಿಡುಗಡೆ ಮಾಡಿ ಇವತ್ತು ಆಶೀರ್ವಾದದ ಸಂತತಿಯಾಗಿ, ಕುಟುಂಬವಾಗಿ ಮಾರ್ಪಡಿಸಿದಿರಿ. ಅಪ್ಪ ಯೇಸುವೆ, ನಿಮಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನೀವು ನಂಬಿಗಸ್ತರು, ನೀವು ಒಳ್ಳೆಯವರು, ನಿಮ್ಮ ಪ್ರೀತಿ ಶಾಶ್ವತ. ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.